ಕೋಟಿ ಕೋಟಿ ಸನಾತನಿಗಳ ಸಮಾಗಮಕ್ಕೆ ಸಾಕ್ಷಿಯಾಗಿದ್ದು ಪ್ರಯಾಗ್ರಾಜ್. ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದು ಪುನೀತರಾಗಲು ಭೇಟಿ ಕೊಟ್ಟ ಕೋಟಿ ಜನರಲ್ಲಿ ಹಲವರು ತಮ್ಮವರಿಂದ ನಾಪತ್ತೆಯಾಗಿದ್ದರು. ಇದೀಗ ನಾಪತ್ತೆಯಾಗಿದ್ದವರನ್ನ ಹುಡುಕಿ ಕೊಡುವಲ್ಲಿಯೂ ಕೂಡ ಉತ್ತರ ಪ್ರದೇಶ ಸರ್ಕಾರ ಮೆಚ್ಚುಗೆಗೆ ಪಾತ್ರವಾಗಿದೆ. ಅದು ಹೇಗೆ ಅಂತೀರಾ? ಈ ರಿಪೋರ್ಟ್ ನೋಡಿ. ದಿನಗಳ ಕಾಲ ನಡೆದ ಜಗತ್ತಿನ ಅತಿದೊಡ್ಡ ಧಾರ್ಮಿಕ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದು ಪ್ರಯಾಗ್ರಾಜ್ನಲ್ಲಿ ನಡೆದ ಮಹಾಕುಂಭಮೇಳ. ಹಿಂದೂಗಳ ಹಬ್ಬದಲ್ಲಿ ಕೇವಲ 45 ದಿನಗಳಲ್ಲಿ ಬರೋಬ್ಬರಿ 65 ಕೋಟಿ ಭಕ್ತರು ಭಾಗಿಯಾಗಿದ್ದರು. ಅರ್ಥಾತ್ ಭಾರತದ ಸರಿಸುಮಾರು ಅರ್ಧದಷ್ಟು ಜನಸಂಖ್ಯೆ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದಿದ್ರು. ದೇವರ ಕೃಪೆಗೆ ಪಾತ್ರರಾಗಲು ಪ್ರಯಾಗ್ರಾಜ್ಗೆ ಹೋಗಿದ್ದ ಹಲವರು ತಮ್ಮ ಕುಟುಂಬದಿಂದ ನಾಪತ್ತೆಯಾಗಿದ್ರು. ಇದೀಗ ಅವರನ್ನೆಲ್ಲ ಪತ್ತೆ ಹಚ್ಚುವ ಕಾರ್ಯ ಶುರುವಾಗಿದೆ. ಕುಂಭದಲ್ಲಿ 50,000ಕ್ಕೂ ಹೆಚ್ಚು ಮಂದಿ ನಾಪತ್ತೆ. ಮತ್ತೆ ಅವರ ಕುಟುಂಬಕ್ಕೆ ಸೇರಿಸಿದ ಯೋಗಿ ಸರ್ಕಾರ. ಕೋಟ್ಯಾಂತರ ಜನ ಸೇರಿದ್ದ ಪ್ರಯಾಗ್ರಾಜ್ನಲ್ಲಿ 54,357 ಮಂದಿ ತಮ್ಮ ಕುಟುಂಬದಿಂದ ದೂರವಾಗಿದ್ರು. ತಮ್ಮವರನ್ನ ಕಳೆದುಕೊಂಡು ಕಣ್ಣೀರಿಟ್ಟಿದ್ರು. ಇದೀಗ ಉತ್ತರ ಪ್ರದೇಶ ಸರ್ಕಾರ ಕಾಣೆಯಾದವರನ್ನ ಹುಡುಕಿ ಅವರ ಕುಟುಂಬಕ್ಕೆ ಸೇರಿಸುವ ಕೆಲಸ ಮಾಡಿದೆ. ಉತ್ತರ ಪ್ರದೇಶದ ಪೊಲೀಸರು ಕಾಣೆಯಾದವರನ್ನ ಪತ್ತೆ ಹಚ್ಚಿ ಅವರ ಕುಟುಂಬದೊಂದಿಗೆ ಸೇರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಕಾರ್ಯಕ್ಕೆ ಯೋಗಿ ಸರ್ಕಾರ ಒಂದಿಷ್ಟು ಕ್ರಮಗಳನ್ನು ಕೂಡ ಜರುಗಿಸಿತ್ತು. ನಾಪತ್ತೆಯಾದವರು ವಾಪಸ್ ಮನೆಗೆ. ಮಹಾಕುಂಭ ಮೇಳದಲ್ಲಿ ಕಾಣೆಯಾದವರ ಬಗ್ಗೆ ಮಾಹಿತಿ ಸಂಗ್ರಹಿಸಲು ಯೋಗಿ ಸರ್ಕಾರ ಮುಂದಾಗಿತ್ತು. ಕಾಣೆಯಾದವರ ಪತ್ತೆಗೆ ಡಿಜಿಟಲ್ ಖೋಯಾ ಪಾಯಾ ಕೇಂದ್ರ ಶುರು ಮಾಡಲಾಯಿತು. ಕುಂಭ ನಡೆಯುವ ಪ್ರದೇಶದಲ್ಲೇ 10 ಕೇಂದ್ರಗಳನ್ನು ಶುರು ಮಾಡಲಾಯಿತು. ಈ ಕೇಂದ್ರ ಎಐ ಆಧಾರಿತ ಮುಖ ಗುರುತಿಸುವಿಕೆ ವ್ಯವಸ್ಥೆಗಳು, ಯಂತ್ರ ಕಲಿಕೆ ಮತ್ತು ಬಹುಭಾಷಾ ಬೆಂಬಲವನ್ನು ಒಳಗೊಂಡಿತ್ತು. ಇದರಿಂದ 35,000ಕ್ಕೂ ಹೆಚ್ಚು ಜನ ತಮ್ಮ ಕುಟುಂಬ ಸೇರಲು ಅನುಕೂಲವಾಯಿತು. ಪ್ರಯಾಗ್ರಾಜ್ನಲ್ಲಿ ನಡೆದ ಮಹಾಕುಂಭ ಮೇಳದಲ್ಲಿ ಎಲ್ಲಾ ರೀತಿಯ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಆದರೂ ಆ ಜನಜಂಗುಳಿಯಲ್ಲಿ ಹಲವರು ಕಾಣೆಯಾಗಿದ್ರು. ಇದೀಗ ಯಾವಾಗ ಎಷ್ಟು ಜನರನ್ನ ತಮ್ಮ ಕುಟುಂಬಕ್ಕೆ ಸೇರಿಸಲಾಯಿತು ಅಂತ ನೋಡೋದಾದ್ರೆ, ಯಾವಾಗ ಎಷ್ಟು ಜನ ಪತ್ತೆ. ಸಂಕ್ರಾಂತಿಯ ಬಳಿಕ 598 ಜನರನ್ನ ಒಂದುಗೂಡಿಸಲಾಯಿತು. ಮೌನಿ ಅಮಾವಾಸ್ಯೆಯೆಂದು 8,725 ಜನರನ್ನ ಸೇರಿಸಲಾಯಿತು. ಬಸಂತ್ ಪಂಚಮಿ ಎಂದು 864 ಭಕ್ತರನ್ನ ಒಗ್ಗೂಡಿಸಲಾಯಿತು. ಇತರ ದಿನಗಳಲ್ಲಿ ಬೇರ್ಪಟ್ಟ 24,896 ಜನರನ್ನ ಸೇರಿಸಲಾಯಿತು. ಮಹಾಕುಂಭದ ಅಂತ್ಯದ ವೇಳೆಗೆ ಒಟ್ಟು 35,083ಕ್ಕೆ ಈ ಸಂಖ್ಯೆ ತಲುಪಿದೆ. ಕೆಲ ಎನ್ಜಿಒಗಳು ಕೂಡ ಪತ್ತೆ ಹಚ್ಚುವಲ್ಲಿ ಸಹಕಾರಿಯಾಗಿತ್ತು. ಈ ಮೂಲಕ ಒಟ್ಟು 54,357 ಜನ ಮತ್ತೆ ಕುಟುಂಬವನ್ನ ಸೇರಿಕೊಂಡಿದ್ದಾರೆ. ಕಾಣೆಯಾದವರನ್ನ ತಮ್ಮ ಕುಟುಂಬಕ್ಕೆ ಸೇರಿಸುವ ಮೂಲಕ ಯೋಗಿ ಆದಿತ್ಯನಾಥ್ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.